ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಾನು ಸಂಡೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾವು ಮಾರ್ನಿಂಗ್ ಬಂದು ನಮ್ಮ ಅತ್ತೆ ಮನೆಯಿಂದ ಬಿಸಿಬೇಳೆಭಾತ್ ಕೊಟ್ಟು ಕಳಿಸಿದ್ರು. ಸೊ ಹಾಗಾಗಿ ಬಿಸಿಬೇಳೆಭಾತ್ನೇ ತಿಂದಿದ್ದು, ಬೇರೆ ಏನೂ ತಿಂಡಿ ಮಾಡಿರಲಿಲ್ಲ. ಇವಾಗ ನಾವು ಅಡ್ಡುದು ಬರ್ತಡೇ, ಸೊ ಹಾಗಾಗಿ ಗೌನ್ ತೊಗೋಬೇಕು ನನಗೆ ಅಂತ ಹೇಳಿ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ನನಗೆ ಯಾವುದು ಶಾಪ್ ಅಷ್ಟು ಗೊತ್ತಿಲ್ಲ. ಲಡ್ಡುನ ಮತ್ತು ಭೂವಿಷ್ನ ಅತ್ತೆ ಮನೇಲಿ ಬಿಟ್ಬಿಟ್ಟು ಬಂದಿದ್ವಿ. ನನಗೆ ಯಾವುದು ಮೈಸೂರಲ್ಲಿ ಅಷ್ಟೊಂದು ಶಾಪ್ಗಳು ಗೊತ್ತಿಲ್ಲ. ಎಲ್ಲ ಮೀನಾ ಬಜಾರ್ ಇರ್ತಾಯಿದ್ರು, ಬಟ್ ನನಗೆ ಅಲ್ಲೇ ಅಷ್ಟೊಂದು ಇಷ್ಟ ಆಗ್ತಾ ಇರಲಿಲ್ಲ. ಒಂದೆರಡು ಸಾರಿ ಹೋದಾಗ ಸುಮ್ಮನೆ ನೋಡಿದ್ದೆ, ಇಷ್ಟ ಆಗಲಿಲ್ಲ. ಹಾಗಾಗಿ ನೋಡೋಣ ಬೇರೆ ಕಡೆ ಅಂದ್ಬಿಟ್ಟು ಸುಮ್ಮನೆ ಹೋಗ್ತಾ ಇದ್ವಿ. ಹೀಗೆ ಸುಮಂಗಲಿ ಪಾಸ್ ಆಗಬೇಕಾದ್ರೆ ಅಲ್ಲಿ ಎದುರುಗಡೆಗೆ ಎಲ್ಲರಿಗೂ ಮೈಸೂರಲ್ಲಿರೋರಿಗೆ ಗೊತ್ತೇ ಇರುತ್ತೆ, ಆನಂದ್ ಬ್ರದರ್ಸ್ ಅಂತ ಬರೆದಿರ್ತಾರೆ. ಅಲ್ಲಿ ಕ್ಯಾಟ್ಲಾಗ್ಸ್ ಎಲ್ಲ ಅಂದರೆ ಮೇಲ್ಗಡೆ ಗೊಂಬೆಗೆಲ್ಲ ಹಾಕಿದ್ರು. ಚೆನ್ನಾಗಿರುತ್ತೆ, ನೋಡೋಣ ಒಂದು ಸಾರಿ ತೊಗೊಳ್ಳೋದ ಅಥವಾ ಬೇರೆ ಕಡೆ ನೋಡ್ಬೋದು. ಬಟ್ ಒಂದು ಸಾರಿ ನೋಡ್ಕೊಬರೋಣ ಅಂದ್ಬಿಟ್ಟು ಇಲ್ಲಿಗೆ ಬಂದ್ವಿ. ಓಕೆ, ಪರವಾಗಿಲ್ಲ, ಅಷ್ಟು ಕಾಸ್ಟ್ಲಿನೂ ಏನೂ ಇಲ್ಲ. ಅರಸು ರೋಡಲ್ಲಿ ಒಂದು ಗೌನ್ಗೆ ಮಿನಿಮಮ್ ಸ್ಟಾರ್ಟ್ ಆಗೋದೇ 5K ಅಂತ ಹೇಳಿದ್ರು. ಸೊ ನಾನು ರೆಂಟಿಗೆ ನೋಡೋಕ್ಕೆ ಹೋದರೆ ಅವರು ಏನೂ ಚೆನ್ನಾಗಿಲ್ಲದೆ ಇರೋ ಗೌನ್ಸ್ನೆಲ್ಲನೂ 1.5 1.6 ಈ ಥರ ಹೇಳ್ತಾಯಿದ್ರು. ಬಟ್ ನನಗೇನೋ ವರ್ತ್ ಅನ್ನಿಸ್ತಿರ್ಲಿಲ್ಲ, ಬೇಕಾಗಿರೋ ಥರ ಚೆನ್ನಾಗಿರೋದು ಸಿಗ್ತಾ ಇರಲಿಲ್ಲ. ಸೊ ಹಂಗಾಗಿ ಪರ್ಚೇಸ್ ಮಾಡೋಣ, ಅಟ್ಲೀಸ್ಟ್ ಒಂದು ಲೋ ಬಜೆಟಲ್ಲೇ ಪರ್ಚೇಸ್ ಮಾಡಿದ್ರು ಓಕೆ, ಅದು ಒನ್ ಟೈಮ್ ಇನ್ವೆಸ್ಟ್ ಮಾಡೋದಕ್ಕೆ ಜಾಸ್ತಿ ಹಾಕೋದು ಬೇಡ ಅಂತ ಇಲ್ಲಿಗೆ ಬಂದೆ. ನಾನು ಬಾಲ್ ಗೌನ್ಸ್ ಬೇಕು ಅಂತ ನೋಡ್ತಾ ಇದ್ದಿದ್ದು. ಈ ಕಡೆ ನೋಡಿ ಸಮಯ ನೋಡ್ಕೊ, ನಿನಗೆ ಗೊತ್ತಾಗುತ್ತೆ. ಈ ಕಡೆ ತಿರುಗು. ಇಟ್ಸ್ ವೆರಿ ಗುಡ್. ಹಾಗೆ ಇರು. ಹಾಗೆ ನೋಡ್ತಾ ಇದ್ವಿ. ಒಂದೆರಡು ಇಷ್ಟ ಆಗಿತ್ತು. ವಿನಯ್ ಒಂದು ಚಾಯ್ಸ್ ಮಾಡಿದರು, ನಾನೊಂದು ಚಾಯ್ಸ್ ಮಾಡಿದೆ. ನೋಡೋಣ ಹಾಕ್ಕೊಂಡು ಅಂತಂದೆ. ಫಸ್ಟ್ ಹಾಕ್ಕೊಂಡಿದ್ರಲ್ಲಿ ಬಾಲ್ ಏನೂ ಇರೋಲ್ಲ, ಜಸ್ಟ್ ಒಂದು ಡ್ರೆಸ್ಸಲ್ಲಿ ಹೇಗೆ ಲೆಂತ್ ಇರುತ್ತೆ ಆ ಥರ ಅಗಲವಾಗಿ ಲೆಂತ್ ಇರುತ್ತೆ ಅಷ್ಟೇ. ಈಗ ಸೆಕೆಂಡ್ ಒನ್ ಈಗ ಹಾಕ್ಕೊಂಡಿದ್ದೀನಲ್ಲ, ಇದು ಬಾಲ್ ಗೌನು. ನನಗೆ ಬೇಕಾಗಿದ್ದು ಬಾಲ್ ಗೌನು ಅಲ್ಲದೆ ಕೆಳಗಡೆ ಎಲ್ಲ ಯಾವುದೇ ರೀತಿ ವರ್ಕ್ ಇರಬಾರ್ದು ಅಂತ. ಯಾಕಂದರೆ ನಾವು ಬೇರೆ ಫಂಕ್ಷನ್ಗಳಿಗೂ ಕೂಡ ಹಾಕೋಬೋದು, ಬೇರೆ ರಿಸೆಪ್ಷನ್ಗೆ. ಇದು ಅಂದರೆ ಜಸ್ಟು ನಾವು ನಮ್ಮ ಫಂಕ್ಷನ್ಗಳಿಗೆ ಮಾತ್ರ ವೇರ್ ಮಾಡಬೇಕಾಗುತ್ತೆ. ಹಾಗೆ ಹೋಗೋಷ್ಟೊತ್ತಿಗೆ ಮಧ್ಯಾಹ್ನ ಆಗೋಗಿತ್ತು. ಅತ್ತೆ ಮನೇಲೆ ಊಟ ಆಗಿತ್ತು ಮಧ್ಯಾಹ್ನ. ನಾನು ಇವಾಗ ಸಂಜೆಗೆ ಪನ್ನೀರ್ ಮಸಾಲ ಮಾಡಿ ಮತ್ತು ಹಾಗೆ ಸ್ವಲ್ಪ ಚಪಾತಿ ಏನಾದರೂ ಮಾಡ್ಕೊಬಿಡೋಣ ಬೇಗ ಆಗೋ ಥರ ಅಂತ ಹೇಳಿ ಇವಾಗ ಪನ್ನೀರ್ ಚಪಾತಿ ಮಾಡ್ತಾಯಿದ್ದೆ. ಹಾಗೆ ನೋಡಿ, ಇವಾಗ ನಾನು ಅದಕ್ಕೆ ಎಣ್ಣೆ ಹಾಕ್ಕೊಂಡು ಒಂದು ಈರುಳ್ಳಿ, ಹಾಗೆ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಬಿಡಿಸ್ಕೊಂಡು ಇಟ್ಕೊಂಡಿರೋದು, ಚಕ್ಕೆ, ಏಲಕ್ಕಿ, ಲವಂಗ, ಹಾಗೆ ಪುಲಾವ್ ಎಲೆ ಮತ್ತು ಈ ಒಂದು ಗೋಡಂಬಿ ಹಾಕ್ಕೊಂಡೆ. ಗೋಡಂಬಿ ಹಾಕ್ಕೊಳ್ಳೋದ್ರಿಂದ ಆ ಗ್ರೇವಿಲಿರೋ ರಿಚ್ನೆಸ್ಸು ತುಂಬ ಚೆನ್ನಾಗಿ ಕೊಡುತ್ತೆ. ಹಾಗಾಗಿ ನಾನು ಎಲ್ಲ ಗ್ರೇವಿಗಳಿಗೂ ಗೋಡಂಬಿ ಹಾಕೋತೀನಿ. ನೋಡಿ, ಇವಾಗ ಇಷ್ಟೂ ನಾವು ನೀಟಾಗಿ ಗೋಲ್ಡನ್ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ, ಮೆತ್ತಗಾಗಬೇಕು ಅಲ್ಲಿವರೆಗೂ. ಶುಂಠಿ ನಾನು ಮಿಸ್ ಮಾಡಿಬಿಟ್ಟಿದ್ದೆ, ಸೊ ಹಾಗಾಗಿ ಇವಾಗ ಶುಂಠಿ ಹಾಕ್ತಾಯಿದ್ದೀನಿ. ಇದನ್ನು ನೀಟಾಗಿ ಫ್ರೈ ಮಾಡಬೇಕು. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಈ ಥರ ನಾವು ಪನ್ನೀರ್ ಮಸಾಲ ಮನೇಲೇ ಮಾಡಿಕೊಂಡ್ರೆ ಯಾವುದೇ ರೆಸ್ಟೋರೆಂಟ್ಗೆ ಹೋಗೋ ಅವಶ್ಯಕತೆನೇ ಬೀಳಲ್ಲ. ನೋಡಿ, ಇವಾಗ ಇದನ್ನೆಲ್ಲ ನೀಟಾಗಿ ಫ್ರೈ ಮಾಡ್ಕೊತೀನಿ. ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋತೀವಲ್ವ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ. ನೋಡಿ, ಇವಾಗ ನಾನು ಅದನ್ನು ಮಿಕ್ಸಿ ಮಾಡ್ಕೊಂಡು ಈಗ ನಾವು ಯಾವುದು ಗ್ರೇವಿ ಮಾಡ್ತೀವಲ್ವ ಆ ಒಂದು ಪಾತ್ರೆ ಹಾಕ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡೆ. ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಳ್ಳಿ, ನಿಮ್ಮ ಮನೇಲಿ ಬೆಣ್ಣೆ ಇದ್ದರೆ ಬೆಣ್ಣೆ ಕೂಡ ಆ್ಯಡ್ ಮಾಡ್ಕೋಬೋದು, ಇನ್ನೂ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಾನೀಗ ಒಂದು ದೊಡ್ಡ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸೇಮ್ ರೆಸ್ಟೋರೆಂಟ್ಗಳಲ್ಲೆಲ್ಲ ಇದೇ ರೀತಿ ಮಾಡ್ತಾರೆ. ನೋಡಿ, ಇವಾಗ ಮಿಕ್ಸಿ ಮಾಡಿ ಇಟ್ಕೊಂಡಿರೋ ಅಂಥ ಒಂದು ಮಸಾಲೆ ಏನಿತ್ತಲ್ವ ಅದನ್ನು ಕೂಡ ಪಾತ್ರೆಗೆ ಹಾಕ್ಕೋತಾ ಇದ್ದೀನಿ. ಎಣ್ಣೆ ಜಾಸ್ತಿ ಹಾಕೋದ್ರಿಂದ ಈ ಗ್ರೇವಿ ಸೇಮ್ ರೆಸ್ಟೋರೆಂಟಲ್ಲಿರುತ್ತಲ್ಲ ಆ ರೀತಿ ಇರುತ್ತೆ. ಬೆಣ್ಣೆ ಹಾಕಿದ್ರೆ ಇನ್ನೂ ರಿಚ್ನೆಸ್ ಜಾಸ್ತಿ ಕೊಡುತ್ತೆ. ನೋಡಿ, ಇವಾಗ ಅದನ್ನು ಹಾಕ್ಕೊಂಡ್ಮೇಲೆ ನಾನು 1.5 ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಕ್ಕೊಂಡೆ, ಹಾಗೆ 1.5 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡೆ. ಖಾರ ಏನಿರುತ್ತೆ ನಿಮ್ಮ ಒಂದು ಖಾರ ಅನುಸಾರ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಖಾರ ಕಡಿಮೆ ತಿನ್ನೋದ್ರಿಂದ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರು ಸೊ ಕಡಿಮೆ ಹಾಕಿದ್ದೀನಿ. ಹಾಗೆ ಗರಂ ಮಸಾಲ, ಹಾಗೆ 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಮಿಕ್ಸ್ ಮಾಡ್ಕೋಬೇಕು.
ನೋಡಿ ಈ ಥರ ನೀಟಾಗಿ ಕುದಿ ಬಂದಮೇಲೆ ನಿಮ್ಮ ಒಂದು ಗ್ರೇವಿ ತಿಕ್ನೆಸ್ ಎಷ್ಟು ಬೇಕೋ ಅಷ್ಟನ್ನು ನೀರು ಹಾಕ್ಕೋಬೇಕು. ಇದು ಆಲ್ರೆಡಿ ಗೋಡಂಬಿ ಹಾಕಿರೋದ್ರಿಂದ ತಿಕ್ಕಾಗಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ನಾನು ಇಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ, ಚೆನ್ನಾಗಿರುತ್ತೆ. ನೀವು ಇದಕ್ಕೆ ಬಟಾಣಿ ಕೂಡ ಹಾಕ್ಕೋಬೋದು. ಹಸಿ ಬಟಾಣಿ ನೆನೆಸ್ಬಿಟ್ಟು ಹಾಕ್ಕೊಂಡು ಇದನ್ನೇ ಕುಕ್ಕರಲ್ಲಿ ಮಾಡಿಕೊಂಡ್ರೆ ಹಸಿ ಬಟಾಣಿ ಅದು ಬೇಯಬೇಕಲ್ವಾ. ಸೊ ಈ ಒಂದು ಟೈಮಲ್ಲಿ ನೀವು ಹಸಿ ಬಟಾಣಿ ಹಾಕ್ಕೊಂಡು ಒಂದು ಕೂಗನ್ನ ಕೂಗಿಸ್ಕೊಂಡು ಆಮೇಲೆ ಪನ್ನೀರ್ ಹಾಕ್ಕೋಬೇಕಾಗತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿದ್ದೀನಿ. ಈಗ ನಾವು ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಪನ್ನೀರನ್ನ ಹಾಕೋತಾ ಇದ್ದೀನಿ. ನೀವು ಪನ್ನೀರು ಯಾವ ಅಳತೆಲ್ಲಾದರೂ ಕಟ್ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಸಣ್ಣ ಸಣ್ಣ ಕಟ್ ಮಾಡ್ಕೊತೀನಿ, ಯಾಕಂದರೆ ಒಂದೊಂದು ತುತ್ತಕ್ಕೂ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು 200 ಗ್ರಾಮ್ ಪನ್ನೀರ್ ತೊಗೊಂಡಿದ್ದೀನಿ. ಅದು ನಮ್ಮ 3 ಜನಕ್ಕೆ ಒಂದು ಹೊತ್ತಿಗೆ ಸರಿ ಹೋಗುತ್ತೆ. ಜಾಸ್ತಿ ಪಲ್ಯ ತಿನ್ನೋರಾದರೆ, ಕಡಿಮೆ ಪಲ್ಯ ತಿನ್ನೋರಾದರೆ 4 ಜನ ತಿನ್ಬೋದು. ಹಾಗೆ ಕಸ್ತೂರಿ ಮೆಥಿ ಕೂಡ ಹಾಕೋತಾ ಇದ್ದೀನಿ. ಕಸ್ತೂರಿ ಮೆಥಿ ತುಂಬ ಚೆನ್ನಾಗಿ ಸೇಮ್ ರೆಸ್ಟೋರೆಂಟ್ ಟೇಸ್ಟ್ ಕೊಡುತ್ತೆ, ನೋಡ್ತಾ ಇದ್ದೀರಲ್ಲ. ಹಾಗೆ ಇದಕ್ಕೆ ಒಂದು 1/4 ಟೇಬಲ್ ಸ್ಪೂನು ಅಥವಾ ಅರ್ಧ ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಹಾಗೆ ಹೋಗಿ ಬಂದ್ವಿ. ನನಗೆ ಏನಾಗೋಯ್ತಂದರೆ ಗೌನ್ ಪಿಕ್ನ ನಿಮ್ಗೆ ಅಲ್ಲಿ ಹಾಕ್ತೀನಿ ನೋಡಿ. ಎಷ್ಟು ಪ್ರೈಸ್ ಹೇಳಬೇಡ, ಗೌನ್ಗೆ 1.6 ಹೇಳ್ತಿದ್ದಾರೆ. ಅಂತ ಏನೂ ಚೆನ್ನಾಗಿಲ್ಲ, ಬಾಲ್ ಗೌನ್ ಕೂಡ ಅಲ್ಲ, ಏನೂ ಇಲ್ಲ. ಹಾಗೆ ಒಂದು ನಾರ್ಮಲ್ ಡ್ರೆಸ್ ಥರ ಇದೆ, ಅದಿಷ್ಟಕ್ಕೇ ಅಷ್ಟೊಂದು ರೇಟ್ ಹೇಳಿದ್ರು. ಹಾಗಾಗಿ ನನಗೇನು ಅನ್ನಿಸ್ತು, ಬೇಡ ಇಷ್ಟೊಂದಾದರೆ ಅಂತ ಅನ್ನಿಸ್ಬಿಟ್ಟು ನೋಡಿದೆ. ಆಮೇಲೆ ಹೊರಗಡೆ ಬಾಲ್ ಗೌನ್ಗೆ ಅಲ್ಲ, ಆಮೇಲೆ ಮತ್ತು ಅದಕ್ಕೆ ಅಷ್ಟೊಂದು ನಾವು ಬಾಡಿಗೆ ಕೊಟ್ಟು ಏನು ಉಪಯೋಗ ಇಲ್ಲ. ಆದರೆ ನಾನು ನಿಮಗೆ ಗೊತ್ತಿದ್ದೆ ಮೆಟರ್ನಿಟಿ ಶೂಟ್ದು ವೀಡಿಯೋ ಹಾಕಿದ್ದೀನಿ ನಿಮಗೆ. ಅದರದ್ದು ಕೂಡ ನನಗೆ ಫಸ್ಟು ಯೆಲ್ಲೋ ಕಲರ್ದೊಂದು ಹಾಕಿದ್ದೀನಲ್ಲ, ಆ ಯೆಲ್ಲೋ ಕಲರ್ ಬಂದು 1.5 ತೊಗೊಂಡಿದ್ರು. ಹಾಗೆ ರೆಡ್ ಕಲರ್ಗೆ 2K ತೊಗೊಂಡಿದ್ರು. ಆಲ್ಮೋಸ್ಟ್ ನಾನು ಅದಿಷ್ಟು 2 ಗೌನ್ಗೆ ನಾನು 3.5ನ ಪೇ ಮಾಡಿದ್ದೆ. ಸೊ ನನಗೆ ಅದಕ್ಕೆ ಅನ್ನಿಸ್ತು, ನೆಕ್ಸ್ಟ್ ತೊಗೊಂಡ್ರೆ ನಾನು ಅಷ್ಟೊಂದು ರೆಂಟ್ಗೆ ತೊಗೊಳ್ಳೋದೇ ಬೇಡ, ಯಾಕಂದರೆ ಅಷ್ಟು ವರ್ತ್ ಇರಬೇಕು ನಾವು ತೊಗೊಳೋದಕ್ಕೆ. ಒಂಥರ ಬರ್ಡೇ ಪಾರ್ಟಿ ಫೋಟೋಶೂಟ್ಗೆಲ್ಲ ಜಸ್ಟ್ ಫೋಟೋಗೆ ಹೋಗ್ತೀವಿ, ಯಾರೂ ಇರಲ್ಲ. ಬರ್ಡೇ ಶೂಟ್ ಅಂದಮೇಲೆ, ಬರ್ಡೇ ಪಾರ್ಟಿ ಅಂದಮೇಲೆ ಎಲ್ಲರೂ ಬರ್ತಾರೆ, ಅದನ್ನ ವೇರ್ ಮಾಡಿರ್ತೀವಿ, ಡೈರೆಕ್ಟಾಗಿ ನೋಡ್ತಾರೆ. ಸೊ ಹಾಗಾಗಿ ಅದು ಯಾಕೋ ನಂಗೆ ವರ್ತ್ ಅಂತ ಅನ್ನಿಸ್ಲಿಲ್ಲ. ಸೊ ನೋಡೋಣ ಅಂದ್ಬಿಟ್ಟು ಹಾಗೆ ಪರ್ಚೇಸ್ಗೆಲ್ಲ ಏನು ರೇಟ್ ಸಿಗ್ಬೋದು ಅಂತ ಹೋದ್ವಿ. ಓಕೆ, ನನಗೆ ತುಂಬ ಇಷ್ಟ ಆಗಿತ್ತು. ಆನಂದ್ ಬ್ರದರ್ಸ್ ಅಂತ ಎಲ್ಲರಿಗೂ ಗೊತ್ತೇ ಇರುತ್ತೆ ನಿಮಗೆ. ಸುಮಂಗಲಿ ಆಪೋಸಿಟ್ಗೆ ಹಿಂಗೆ ಬರ್ತಾ ಇದ್ರೇ ಆನಂದ್ ಬ್ರದರ್ಸ್ ಕಾಣಿಸುತ್ತೆ ನಿಮಗೆ. ನೋಡೋಣ, ಅಲ್ಲೆಲ್ಲ ಮೇಲ್ಗಡೆ ಕ್ಯಾಟಲಾಗ್ಸ್ ಹಾಕಿದ್ರು, ಒಂದ್ಸರಿ ಚೆಕ್ ಮಾಡೋದ್ರಲ್ಲಿ ಏನಿದೆ, ಹೋಗಿ ಏನು ತೊಗೊಳ್ಳೇಬೇಕಂತಿರಲ್ಲ ಅಂದ್ಬಿಟ್ಟು ಹೋದ್ವಿ. ತುಂಬ ಚೆನ್ನಾಗಿರೋ ಕಲೆಕ್ಷನ್ಸ್ ಇದೆ ಅಲ್ಲಿ. ನಿಮಗೆ 1.5ಇಂದನೂ ಗೌನ್ಸ್ ಸಿಗುತ್ತೆ, ತುಂಬ ಚೆನ್ನಾಗಿರೋ ಗೌನ್ ಸಿಗುತ್ತೆ. ಬಾಲ್ ಗೌನ್ಸ್ ಬೇಕು ಅಂದರೆ 2.5 ಈ ಥರ ಸಿಗುತ್ತೆ. ನಾನು ಬಾಲ್ ಗೌನ್ ಬೇಕು ಅಂದ್ಬಿಟ್ಟು ನಾನು ಒಂದು ಬಾಲ್ ಗೌನ್ನ ತೊಗೊಂಡೆ. ನೋಡಿ, ಆನಂದ್ ಬ್ರದರ್ಸ್ ಅಂತ ಇದೆಯಲ್ಲ, ಅಲ್ಲಿಂದ ತೊಗೊಂಡಿದ್ದು. ಉಲ್ಟಾ ಕಾಣಿಸ್ತಾ ಇದೆ ಅನಿಸುತ್ತೆ. ನಾನು ಬಂದು ಗ್ರೇ ಕಲರಲ್ಲಿ ತೊಗೊಳ್ಳೋಣ, ಎಲ್ಲರೂ ವೈಟು ಬ್ಲ್ಯಾಕು ತೊಗೋತಾನೆ ಇರ್ತಾರೆ, ಸ್ವಲ್ಪ ಏನಾದರೂ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತ ಅನ್ನಿಸ್ತು. ಸೊ ಹಾಗಾಗಿ ನಾನು ಬಂದು, ನನ್ನ ಒಂದು ಯೋಚನೆ ಏನಿದ್ದಿದ್ದು ಅಂದರೆ, ನಾನೇನಾದರೂ ತೊಗೊಂಡ್ರೆ ಕೆಳಗಡೆ ತುಂಬ ವರ್ಕ್ ಇರಬಾರ್ದು, ಜಸ್ಟು ಒಂದು ಮೇಲ್ಗಡೆ ಮಾತ್ರ ವರ್ಕ್ ಇರೋವಂಥ ತೊಗೋಬೇಕಂತ ಅಂದ್ಕೊಂಡಿದ್ದೆ. ಯಾಕಂದರೆ ಈಗ ನಾನು ಎಲ್ಲ ಕಡೆ ವರ್ಕ್ ಇದ್ದರೆ ಬೇರೆ ಫಂಕ್ಷನ್ಸ್ಗಳಿಗೆಲ್ಲ ಹಾಕೊಂಡು ಹೋಗೋಕ್ಕಾಗಲ್ಲ. ಬರೀ ಮೇಲ್ಗಡೆ ಅಷ್ಟೇ ವರ್ಕ್ ಇದ್ದರೆ ಜಸ್ಟ್ ಒಂದು ಏನೋ ಬೇರೆ ಒಂದು ರಿಸೆಪ್ಷನು, ಬೇರೆಯವ್ರ ಮನೆ ಫಂಕ್ಷನ್ಗೆಲ್ಲ ಹಾಕೊಂಡು ಹೋಗ್ಬೋದು ಅಂದ್ಬಿಟ್ಟು ಯೋಚನೆ ಮಾಡಿದೆ. ಯಾಕಂದರೆ ಗೌನಲ್ಲಿ ಅಂದರೆ ಒಂದು ಸರಿ ಹಾಕೋತೀವಿ ಅಷ್ಟೇ, ಅದಕ್ಕೆ ಜಾಸ್ತಿ ಇನ್ವೆಸ್ಟ್ ಮಾಡೋಕ್ಕಂತೂ ನಂಗೆ ಇಷ್ಟ ಇಲ್ಲ. ಯಾಕಂದರೆ ನನ್ನ ಮದುವೆಲಿ ತೊಗೊಂಡಿರೋ ಲೆಹೆಂಗಾ, ಗೌನ್ಸು ಎಲ್ಲ ಅವತ್ತು ಹಾಕ್ಕೊಂಡಿದ್ದು 8 ಇಯರ್ಸ್ ಆಯಿತು. ಒಂದು ಸರಿ ಬರ್ಡೇ ಪಾರ್ಟಿಗೆ, ನಮ್ಮ ಭೂವಿಶ್ ಬರ್ಡೇಗೆ ಲೆಹೆಂಗಾ ಹಾಕಿದ್ದೀನಿ, ಅದು ಬಿಟ್ಟರೆ ಇವತ್ತಿಗೂ ಗೌನ್ ಆಗಲಿ ಲೆಹೆಂಗಾ ಆಗಲಿ ಏನೂ ಯೂಸ್ ಆಗಿಲ್ಲ. ಹಾಗಾಗಿ ತುಂಬ ಕಾಸ್ಟ್ಲಿ ಬೇಡ, ಒಂದು ಬಜೆಟಲ್ಲೇ ತೊಗೋಬೇಕು ಅಂಥೇಳಿ ನಾನು ಅದನ್ನು ವೇರ್ ಕೂಡ ಮಾಡಿದ್ದೆ, ವಿಡಿಯೋದಲ್ಲಿ ನೋಡಿರ್ಬೋದು ನೀವು. ಈ ಕಲರ್ನಾಗ ತೊಗೊಂಡಿದ್ದು ಗ್ರೇ ಕಲರು, ಇದು ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ನಾವು ಎಲ್ಲರೂ ಸೇರಿ ಟ್ವೀನಿಂಗ್ ಮಾಡ್ತಾ ಇರೋದ್ರಿಂದ ಈಗ ಲಡ್ಡುಗೆ ನೋಡಿ, ಲಡ್ಡು ನೋಡ್ತಾ ಇದ್ದಾನೆ ಇಲ್ಲಿ ಹೇಗೆ ಕೂರಿಸ್ಬಿಟ್ಟಿದ್ದೀನಿ ಅವನನ್ನು. ಇವಾಗ ತಾನೇ ಎದ್ದಿದ್ದಾನೆ, ಕಣ್ಣು ಊದ್ಬಿಟ್ಟಿದೆ. ಆನಮ್ಮ ಅಯ್ಯೋ, ಸುಮ್ಮನೆ ಸೈಲೆಂಟ್ ಆಗಿದ್ದಾನೆ, ಇವಾಗ ಎದ್ದಿದ್ದಾನಲ್ವಾ. ಸೊ ಹಾಗಾಗಿ ಮತ್ತು ನಾನು ಈ ಥರ ಒಂದು ಗೌನ್ನ ತೊಗೊಂಡಿದ್ದು, ನಾನು ಹೇಳ್ದಂಗೆ ನನಗೆ ಮೇಲ್ಗಡೆ ಮಾತ್ರ ಸ್ವಲ್ಪ ಗ್ರ್ಯಾಂಡ್ ಲುಕ್ ಇದ್ದರೆ ಸಾಕು, ಕೆಳಗಡೆ ಎಲ್ಲ ಜಸ್ಟ್ ನೆಟ್ ಇದ್ದರೆ ಸಾಕಾಗುತ್ತೆ. ಯಾವುದೇ ರೀತಿ ಇಲ್ಲೆಲ್ಲ ಸ್ಟೋನ್ಸ್ ವರ್ಕ್ ಅದೆಲ್ಲ ಇಷ್ಟ ಆಗಲಿಲ್ಲ. ನಿಮಗೆ ಗೊತ್ತಲ್ಲ, ನಾನು ಫಸ್ಟ್ ಒಂದು ಪಿಸ್ತಾ ಕಲರ್ ಹಾಕ್ಕೊಂಡಿದ್ದೆ, ಅದು ನೀವು ಪ್ರೈಸ್ ಕೇಳಿದ್ರೆ ಶಾಕ್ ಆಗ್ತೀರಾ.
ಖಂಡಿತ ಅದ್ರ ಪ್ರೈಸ್ ಬಂದು 1650 ಅಷ್ಟೇ ಇತ್ತು. ಅಷ್ಟು ಚೆನ್ನಾಗಿರೋ ಗೌನ್ಗೆ ನಾನು ನಿಜವಾಗ್ಲೂ ನಾನು ವಿನಯ್ ಬರ್ತಾ ಯೋಚನೆ ಮಾಡಿದ್ವಿ, ರೆಂಟ್ಗೆ ಅಷ್ಟೊಂದು ಕೊಟ್ಟು ತೊಗೊಂಡ್ವಲ್ಲ, ವೇಸ್ಟ್ ಆಗೋಯ್ತು ಅಂತ. ಈಗ ನಾನು ತೊಗೊಂಡಿದ್ದೀನಲ್ಲ, ಇದು ನೋಡಿ ಗ್ರೇ ಕಲರಲ್ಲಿದೆ. ಈ ಥರ ಸ್ಟೋನ್ಸ್ ಕೊಟ್ಟಿದ್ದಾರೆ, ಸ್ಟೋನ್ಸ್ ವರ್ಕ್ ಇದೆ. ಯಾಕಂದರೆ ನೈಟ್ ಪಾರ್ಟಿ ಅಲ್ವಾ, ಸ್ಟೋನ್ಸ್ ಇದ್ರೇ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಹಾಗಾಗಿ ಸ್ವಲ್ಪ ಸ್ಟೋನ್ ಇರೋದನ್ನೇ ತೊಗೊಂಡಿದ್ದೀನಿ. ಸ್ಲೀವ್ಸ್ ಕೂಡ ಕೊಟ್ಟಿದ್ದಾರೆ, ನಾವು ಬೇಕಂದ್ರೆ ಹಾಕಿಸ್ಕೋಬೋದು. ನಾನು ಸ್ವಲ್ಪ ಡಿಫ್ರೆಂಟಾಗಿ ಏನಾದ್ರು ಸ್ಲೀವ್ಸ್ನ ಹಾಕಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲ ಅಂದರೆ ಸ್ಲೀವ್ಲೆಸ್ ವೇರ್ ಮಾಡ್ತೀನಿ. ನನಗೆ ನೆಟ್ಟೆಡಲ್ಲಿ ಸ್ವಲ್ಪ ಫ್ರಿಲ್ ಥರ ಇರುತ್ತಲ್ಲ, ಆ ಥರ ಹಾಕಿಸ್ಕೊಳ್ಳೋಣ, ಆಮೇಲೆ ಅದನ್ನು ರಿಮೂವ್ ಮಾಡಿಸೋಣ ಅಂತ ಯೋಚನೆ ಮಾಡಿದ್ದೆ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಟೈಮ್ ಆಗಬೇಕಲ್ಲ ಎಲ್ಲದಕ್ಕೂ. ನೋಡಿ ಈ ಥರ ಇದೆ ಡಿಸೈನ್ಸ್, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅಲ್ಲಿ ನಾನು ಅದನ್ನು ಇದನ್ನು ಎರಡನ್ನೂ ವೇರ್ ಮಾಡಿದಾಗ ಇದು ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಗೊತ್ತಾ. ನಿಮ್ಗೆ ವೀಡಿಯೋದಲ್ಲ ಚೆನ್ನಾಗಿ ಕಾಣಿಸ್ತಾ ಇಲ್ಲ, ಬಟ್ ನಾನಲ್ಲಿ ಮಿರರಲ್ಲಿ ನೋಡ್ಕೊಂಡಾಗ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದನ್ನು ನಾನು ಲೈಕ್ ಮಾಡಿದ್ದು. ಇದು ಬಾಲ್ ಗೌನು. ನಾರ್ಮಲ್ ಗೌನ್ಗೂ ಬಾಲ್ ಗೌನ್ಗೂ ಡಿಫ್ರೆನ್ಸ್ ಏನಂದರೆ ಸ್ವಲ್ಪ ತುಂಬ ಇಲ್ಲಿ ಒಂಥರ ಪ್ರಿನ್ಸಸ್ ಥರ ಹಾಕಿರ್ತಾರೆ. ಕ್ಯಾನ್ ಎಲ್ಲ ಫುಲ್ಲು ಅಗ್ಲವಾಗಿ ಬರೋ ರೀತಿ ಹಾಕಿರ್ತಾರೆ. ನೋಡಿ ಎಷ್ಟು ಲೇಯರ್ಸ್ ಕೊಟ್ಟಿದ್ದಾರೆ. ನಾನು ರೆಂಟಿಗೆ ನೋಡೋದ್ನಲ್ಲ, ಅದು ಒಂದೇ, ಅದು ಬಿಟ್ಟರೆ ಕೆಳಗಡೆಗೆ ಏನು ಲೈನಿಂಗ್ ಈ ಥರದ್ದು ಇಲ್ಲ. ಅದು ಮೋಸ್ಟ್ಲಿ ಇದೇ ಕ್ವಾಲಿಟಿನೇ ಹೊರಗಡೆ ಇತ್ತು ಅನಿಸುತ್ತೆ. ನೋಡಿ ಈ ಥರ ಒಂದು ನೆಟ್ಟು, ಅದರಲ್ಲಿ ಸ್ವಲ್ಪ ಈ ಥರ ವರ್ಕ್ ಇದೆ. ಇದೆಲ್ಲ ಏನು ಇಶ್ಯೂ ಅಲ್ಲ ಅಂದ್ಕೊಂಡು ಸುಮ್ಮನೆ. ಹಾಗೆ ಈ ಥರ ಒಂದು ನೆಟ್ ಇದೆ. ನೆಕ್ಸ್ಟು ಈ ಥರ ಲೈನಿಂಗ್ ಕೊಟ್ಟಿದ್ದಾರೆ. ಮತ್ತು ಒಳಗಡೆ ಈ ಥರ ಕ್ಯಾನ್ ಕೊಟ್ಟಿದ್ದಾರೆ. ನೋಡಿ ಇಷ್ಟು ಚೆನ್ನಾಗಿರೋ ಗೌನು ನನಗೆ ಸಿಕ್ಕಿರೋ ಪ್ರೈಸು ಬಂದು ನೋಡಿ ಇಲ್ಲಿದೆ, ತೋರಿಸ್ತೀನಿ. ಅದು ಸ್ಟ್ರೈಟಾಗಿ ಕಾಣಿಸ್ತಾ ಇದೆಯಾ ಉಲ್ಟಾ ಕಾಣಿಸ್ತಿದೆಯಾ ಗೊತ್ತಿಲ್ಲ. 2680 ರೂಪಾಯಿ ಕೊಟ್ಟಿದ್ದೀನಿ. 2680 ರುಪೀಸ್ಗೆ ನನಗೆ ಈ ಬಾಲ್ ಗೌನೇ ಬಂದುಬಿಡ್ತು. ಅವರು ಬಾಲ್ ಗೌನ್ ರೆಂಟ್ 2000 ಮೇಲೇನೇ ಇರೋದು ಅಂತ ಹೇಳಿದ್ರು. ಸೊ ಇನ್ನೊಂದು 500-600ನ ನಾವೇ ಕೊಟ್ಬಿಟ್ವಿ ಅಂದರೆ ಆಲ್ಮೋಸ್ಟ್ 500-600 ರುಪೀಸ್ ನಾವೇ ಕೊಟ್ವಿ ಅಂದರೆ ನಮಗೆ ಓನಾಗೇನೆ ಗೌನ್ ಬರುತ್ತೆ ಅಂದ್ಬಿಟ್ಟು ನಾನು ಪ್ಲ್ಯಾನ್ ಮಾಡಿ ಈ ಗೌನ್ ತೊಗೊಂಡೆ. ಈ ಗೌನ್ ತೊಗೊಳೋದಕ್ಕೆ ಇನ್ನೂ ಒಂದು ರೀಸನ್ ಏನು ಅಂದರೆ, ಆಲ್ರೆಡಿ ಈ ಗೌನ್ಗೆ ಮ್ಯಾಚ್ ಆಗೋ ರೀತಿ ಬ್ಲೇಸರ್ ಬಂದು ವಿನಯ್ ಹತ್ರನೂ ಇದೆ, ಭುವಿಶ್ ಹತ್ರನೂ ಇದೆ. ಈಗ ಸುಮ್ಮನೆ ಬ್ಲೇಸರ್ಗಳು ತೊಗೋತಾ ಇರ್ತೀವಿ, ಫಂಕ್ಷನ್ಸ್ಗಳಿಗೆ ವೇರ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಏನು ಮಾಡಿದ್ವಿ, ಆಲ್ರೆಡಿ ಅವ್ರಿಗಿದ್ದೆ. ನಾನಂತೂ ಗೌನ್ಸ್ ಯಾವುದೂ ತೊಗೊಂಡೇ ಇರಲಿಲ್ಲ, ಹಾಗಾಗಿ ನಾನೇ ಫಸ್ಟು ತೊಗೊಂಡೆ ಗೌನು. ಈಗ ಲಡ್ಡುಗೆ ನನಗೆ ಮಾತ್ರ ತೊಗೋಬೇಕು, ಅವರಿಬ್ಬರಿಗೆ ನಾನು ಮೈದನ ಮದುವೆಲಿ ತೊಗೊಂಡಿರೋ ಅಂಥ ಬ್ಲೇಸರ್ಗಳೇ ಇದೆ. ಸೊ ಹಾಗಾಗಿ ಅವ್ರಿಗೇನು ತೊಗೊಳಕ್ಕೆ ಹೋಗೋದು ಬೇಡ, ಅಲ್ಲೇ ಸೇವ್ ಆಗಿಬಿಡುತ್ತೆ. ಈಗ ಮತ್ತೆ ನಾವು ಅಲ್ಲೇ ತೊಗೊಳೋದಿರಲ್ಲ. ಸೊ ಇದನ್ನೇ ತೊಗೊಬಿಡು ಅಂತ ಹೇಳಿದ್ರು, ಹಾಗಾಗಿ ಇದನ್ನು ತೊಗೊಂಡಿದ್ದೀನಿ. ಇದು ಇವಾಗ ನೋಡೋದ್ರಕ್ಕಿಂತ ಹೆಚ್ಚಾಗಿ ವೇರ್ ಮಾಡಿ ರೆಡಿ ಆದಾಗ ನೈಟಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಮ್ಮ ಲಡ್ಡು ನೋಡ್ತಾನೇ ಇದ್ದಾನೆ. ನಿಜವಾಗ್ಲೂ ಇಷ್ಟೊಂದು ಸೈಲೆಂಟಾಗಿ ನೋಡ್ತಾ ಇರೋದಕ್ಕೆ ನಂಗೆ ವಿಡಿಯೋ ಮಾಡೋಕ್ಕಾಗ್ತಾ ಇದೆ. ತುಂಬ ಅಗ್ಲವಾಗಿ ಒಂದು ರೀತಿ ಪ್ರಿನ್ಸಸ್ ಥರ ಬರುತ್ತೆ, ಬಾರ್ಬಿ ಗೌನ್ ಅಂತಾರಲ್ವ. ಸೊ ಬಾರ್ಬಿ ಗೌನ್ ಥರ ಕಾಣುತ್ತೆ ಇದು ನೋಡೋದಕ್ಕೆ. ಚೆನ್ನಾಗಿದೆ, ನಂಗೆ ಇಷ್ಟ ಆಯಿತು. ಮತ್ತು ಇನ್ನೊಂದು ನೋಡಿದ್ನಲ್ಲ, ಅದು ಬಂದು ಬಾಲ್ ಗೌನ್ ಅಲ್ಲ, ಹಾಗೆ ನಾರ್ಮಲ್ ಗೌನು. ಅದು ಕೂಡ ತುಂಬ ಫ್ರಿಲ್ಲಾಗಿ ಚೆನ್ನಾಗಿತ್ತು. ಸಜೆಸ್ಟ್ ಮಾಡ್ತೀನಿ, ನೀವು ಮೈಸೂರಲ್ಲಿರೋರಾದರೆ ಖಂಡಿತ ಆನಂದ್ ಬ್ರದರ್ಸ್ಗೆ ಹೋಗಿ ವಿಸಿಟ್ ಮಾಡಿ. ಚೆನ್ನಾಗಿದ್ದಾವೆ ಅಂತ ಅನ್ನಿಸ್ತು ನನಗನ್ಸೋದು. ಕ್ವಾಲಿಟಿ ವೈಸ್ ಆಗಲಿ, ಪ್ರೈಸ್ ವೈಸ್ ಆಗಲಿ. ಅರ್ಸು ರೋಡಲ್ಲಿ ಇದೇ ಗೌನ್ ನಾನು ತೊಗೊಂಡೆ ಅಂದರೆ ಮಿನಿಮಮ್ ಅರ್ಸು ರೋಡಲ್ಲಿ ಸ್ಟಾರ್ಟ್ ಆಗೋದೆ 5.67 ಈ ಥರ ಸ್ಟಾರ್ಟ್ ಆಗುತ್ತೆ. ಈ ಗೌನ ಏನಿಲ್ಲ ಅಂದರೂ 5 ಮೇಲೆ ಹೇಳ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ನನಗೆ ಗೊತ್ತಿದೆ, ತೊಗೊಂಡಿರೋರು ನೋಡಿ ಹೇಳ್ತಾ ಇರೋದು. ಸೊ ಹಾಗಾಗಿ ಹೇಳಿದೆ. ನೋಡಿದ್ರಲ್ಲ, ಇವತ್ತಿಂದು ಬರ್ತ್ಡೇ ಶಾಪಿಂಗ್ ಈಗಿಂದ ಸ್ಟಾರ್ಟು. ಯಾಕಂದರೆ ನಾವು ಎಲ್ಲರಿಗೂ ಮೊದಲೇ ಆರ್ಡರ್ ಕೊಡಬೇಕು. ಸೀಸನ್ ಬಂದಂಗೂ ಇವಾಗ ಎಲ್ಲ ಸಣ್ಣ ಪುಟ್ಟ ಫಂಕ್ಷನ್ಸ್ಗಳು ಅವು ಇವು ನಡೀತಾನೆ ಇರುತ್ತಲ್ವ. ಹಾಗಾಗಿ ನಾವು ಫೋಟೋಗ್ರಾಫರ್ಗಾಗಲಿ ಮತ್ತು ಅಡುಗೆ ಅವ್ರಿಗಾಗಲಿ ಈಗಲೇ ಆರ್ಡ್ರ್ ಕೊಡಬೇಕು ಎಲ್ಲನೂ. ಡೆಕೋರೇಷನ್ ಅವ್ರಿಗೆ ಎಲ್ಲರಿಗೂ ಒಬ್ಬೊಬ್ರಿಗೆ ಒಂದೊಂದು ದಿನ ಹೇಳ್ತಾ ಬರಬೇಕು. ಇನ್ನೇನು ಈ ಶಾಪಿಂಗ್ ಒಂದು ಮುಗಿದ್ಬಿಡ್ತು ಅಂದರೆ ಅವ್ರಿಗೆಲ್ಲರಿಗೂ ನಮಗಂತೂ ಬೇರೆ ಟೈಮಲ್ಲಿ ಟೈಮ್ ಸಿಗೋಲ್ಲ. ಈವ್ನಿಂಗ್ ಅವ್ರ ಟ್ಯೂಷನ್ಸ್ ಎಲ್ಲ ಮುಗಿಯೋ ಅಷ್ಟೊತ್ತಿಗೆ ನಮಗೆ ಒಂದು 7 ಗಂಟೆ 8 ಗಂಟೆ ಹಿಂಗಾಗುತ್ತೆ. ಅಷ್ಟರಲ್ಲೆಲ್ಲ ಕ್ಲೋಸ್ ಮಾಡ್ಕೊಂಡು ಹೋಗಿರ್ತಾರೆ. ಸಂಡೇ ಒಂದೊಂದು ಓಪನ್ ಇರಲ್ಲ. ಸೊ ಹಾಗಾಗಿ ಯಾವಾಗ ಟೈಮ್ ಆಗುತ್ತೆ ಆವಾಗೆಲ್ಲನೂ ತಗೋತಾ ಇದ್ದೀವಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವೀಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಇವತ್ತಿನ ವೀಡಿಯೋ ನಿಮ್ಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕಾನ್ ಕ್ಲಿಕ್ ಮಾಡೋದ್ರಿಂದ
ನನ್ನ ಮುಂದಿನ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.